ನಮಸ್ಕಾರ ಸ್ನೇಹಿತರೆ, ಇಂದಿನ ತರಗತಿಗೆ ತಮಗೆಲ್ಲರಿಗೂ ಸುಸ್ವಾಗತ. ಇಂದು ನಾವು ಭಾರತದ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಬಗ್ಗೆ ವಿವರವಾಗಿ ತಿಳಿಯೋಣ. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಎಂದರೆ ನದಿಗಳಿಗೆ ಅಣೆಕಟ್ಟುಗಳನ್ನು ನಿರ್ಮಿಸಿ ಹಲವಾರು ಉದ್ದೇಶಗಳಿಗಾಗಿ ನೀರನ್ನು ಬಳಸುವ ಯೋಜನೆಯೇ ವಿವಿಧೋದ್ದೇಶ ಯೋಜನೆಯಾಗಿದೆ. ಈ ಯೋಜನೆಗಳ ಮುಖ್ಯ ಉದ್ದೇಶಗಳೆಂದರೆ ಕೃಷಿಗೆ ನೀರಾವರಿ ಒದಗಿಸುವುದು ಮತ್ತು ಜಲವಿದ್ಯುತ್ ಉತ್ಪಾದಿಸುವುದಾಗಿದೆ. ಇದರೊಂದಿಗೆ ಪ್ರವಾಹ ನಿಯಂತ್ರಣ, ಮಣ್ಣಿನ ಸವೆತ ತಡೆಯುವುದು, ಮೀನುಗಾರಿಕೆ ಮತ್ತು ಪ್ರವಾಸೋದ್ಯಮಕ್ಕೂ ಇದು ಸಹಕಾರಿಯಾಗುತ್ತದೆ. ಮೊದಲನೆಯದಾಗಿ ನಾವು ದಾಮೋದರ ಕಣಿವೆ ಯೋಜನೆಯ ಬಗ್ಗೆ ತಿಳಿಯೋಣ. ಇದು ಸ್ವತಂತ್ರ ಭಾರತದ ಅತ್ಯಂತ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ. ಈ ಯೋಜನೆಯನ್ನು ದಾಮೋದರ ನದಿಗೆ ಅಡ್ಡಲಾಗಿ ಪಶ್ಚಿಮ ಬಂಗಾಳ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿ ಜಂಟಿಯಾಗಿ ರೂಪಿಸಲಾಗಿದೆ. ದಾಮೋದರ ನದಿಯು ಅತಿಯಾದ ಪ್ರವಾಹ ಉಂಟುಮಾಡುತ್ತಿದ್ದರಿಂದ ಇದನ್ನು ಒಮ್ಮೆ ಬಂಗಾಳದ ಕಣ್ಣೀರಿನ ನದಿ ಎನ್ನಲಾಗುತ್ತಿತ್ತು. ಇದನ್ನು ಅಮೆರಿಕ ದೇಶದ ಟೆನೆಸಿ ವ್ಯಾಲಿ ಅಥಾರಿಟಿ ಮಾದರಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಎರಡನೆಯದಾಗಿ ದೇಶದ ಹೆಮ್ಮೆಯ ಭಾಕ್ರಾ ನಂಗಲ್ ಯೋಜನೆಯನ್ನು ಗಮನಿಸೋಣ. ಇದು ಭಾರತದಲ್ಲೇ ಅತ್ಯಂತ ದೊಡ್ಡದಾದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ. ಈ ಅಣೆಕಟ್ಟನ್ನು ಸಟ್ಲೆಜ್ ನದಿಗೆ ಅಡ್ಡಲಾಗಿ ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶಗಳ ಗಡಿಯಲ್ಲಿ ನಿರ್ಮಿಸಲಾಗಿದೆ. ವಿಶೇಷವೆಂದರೆ ಇದು 226 ಮೀಟರ್ ಎತ್ತರ ಹೊಂದಿರುವ ಭಾರತದ ಅತಿ ಎತ್ತರವಾದ ಗುರುತ್ವ ಅಣೆಕಟ್ಟಾಗಿದೆ. ಇದರ ಜಲಾಶಯವನ್ನು ಗೋವಿಂದ ಸಾಗರ ಎನ್ನಲಾಗುತ್ತದೆಯಲ್ಲದೆ ಇದು ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನ ರಾಜ್ಯಗಳಿಗೆ ನೀರು ಒದಗಿಸುತ್ತದೆ. ಮೂರನೆಯದಾಗಿ ಒಡಿಶಾ ರಾಜ್ಯದ ಜೀವನಾಡಿಯಾಗಿರುವ ಹಿರಾಕುಡ್ ಯೋಜನೆಯ ಬಗ್ಗೆ ತಿಳಿಯೋಣ. ಈ ಬೃಹತ್ ಯೋಜನೆಯನ್ನು ಒಡಿಶಾದ ಪ್ರಮುಖ ನದಿಯಾದ ಮಹಾನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಇದು ಭಾರತ ದೇಶದಲ್ಲೇ ಅತ್ಯಂತ ಉದ್ದವಾದ ಅಣೆಕಟ್ಟು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದರ ಮುಖ್ಯ ಉದ್ದೇಶವೆಂದರೆ ಮಹಾನದಿಯಿಂದ ಒಡಿಶಾದಲ್ಲಿ ಉಂಟಾಗುತ್ತಿದ್ದ ಭೀಕರ ಪ್ರವಾಹಗಳನ್ನು ನಿಯಂತ್ರಿಸುವುದಾಗಿದೆ. ಪ್ರವಾಹ ನಿಯಂತ್ರಣದ ಜೊತೆಗೆ ಈ ಯೋಜನೆ ಆ ಭಾಗದ ಕೃಷಿ ಮತ್ತು ಕೈಗಾರಿಕೆಗಳಿಗೆ ಅಪಾರ ಜಲವಿದ್ಯುತ್ ಅನ್ನು ಒದಗಿಸುತ್ತದೆ. ನಾಲ್ಕನೆಯದಾಗಿ ನಮ್ಮ ಹೆಮ್ಮೆಯ ಕರ್ನಾಟಕದ ತುಂಗಭದ್ರಾ ಯೋಜನೆಯನ್ನು ನೋಡೋಣ. ಇದು ಕರ್ನಾಟಕ ಮತ್ತು ಆಂಧ್ರಪ್ರದೇಶ ರಾಜ್ಯಗಳ ಅತ್ಯಂತ ಪ್ರಮುಖವಾದ ಜಂಟಿ ಯೋಜನೆಯಾಗಿದೆ. ಈ ಅಣೆಕಟ್ಟನ್ನು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯ ಬಳಿ ಇರುವ ಮಲ್ಲಾಪುರ ಎಂಬ ಸ್ಥಳದಲ್ಲಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ತುಂಗಭದ್ರಾ ಜಲಾಶಯಕ್ಕೆ ಪಂಪಾ ಸಾಗರ ಎಂದು ನಾಮಕರಣ ಮಾಡಲಾಗಿದ್ದು, ಈ ಯೋಜನೆಯು ಉತ್ತರ ಕರ್ನಾಟಕದ ಜಿಲ್ಲೆಗಳ ಕೃಷಿ ಭೂಮಿಗೆ ನೀರಾವರಿ ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಐದನೆಯದಾಗಿ ಉತ್ತರ ಕರ್ನಾಟಕದ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ತಿಳಿಯೋಣ. ಈ ಯೋಜನೆಯನ್ನು ದಕ್ಷಿಣ ಭಾರತದ ಪ್ರಮುಖ ನದಿಯಾದ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಈ ಯೋಜನೆಯಡಿಯಲ್ಲಿ ಪ್ರಮುಖವಾಗಿ 2 ದೊಡ್ಡ ಅಣೆಕಟ್ಟುಗಳು ಬರುತ್ತವೆ. ಮೊದಲನೆಯದು ಆಲಮಟ್ಟಿ ಮತ್ತು ಎರಡನೆಯದು ನಾರಾಯಣಪುರ. ಆಲಮಟ್ಟಿ ಜಲಾಶಯಕ್ಕೆ ಭಾರತದ ಮಾಜಿ ಪ್ರಧಾನಿ ಲಾಲ ಬಹದ್ದೂರ್ ಶಾಸ್ತ್ರಿ ಸಾಗರ ಎಂದು ಹೆಸರಿಡಲಾಗಿದ್ದು, ಇದು ವಿಜಯಪುರ, ಬಾಗಲಕೋಟೆ, ಕಲಬುರಗಿ ಜಿಲ್ಲೆಗಳ ಲಕ್ಷಾಂತರ ಹೆಕ್ಟೇರ್ ಭೂಮಿಗೆ ನೀರು ಉಣಿಸುತ್ತಿದೆ. ಆರನೆಯದಾಗಿ ಭಾರತ ಮತ್ತು ನೇಪಾಳ ದೇಶಗಳ ಜಂಟಿ ಯೋಜನೆಯಾದ ಕೋಸಿ ಯೋಜನೆಯನ್ನು ಗಮನಿಸಿ. ಕೋಸಿ ನದಿಯು ತನ್ನ ಹರಿವಿನ ಹಾದಿಯನ್ನು ಪದೇ ಪದೇ ಬದಲಾಯಿಸಿ ಭೀಕರ ಪ್ರವಾಹ ತರುತ್ತಿದ್ದರಿಂದ ಇದನ್ನು ಬಿಹಾರದ ಕಣ್ಣೀರಿನ ನದಿ ಎನ್ನಲಾಗುತ್ತಿತ್ತು. ಈ ನದಿಯ ಭೀಕರ ಪ್ರವಾಹವನ್ನು ತಡೆಗಟ್ಟಲು ಉಭಯ ಸರ್ಕಾರಗಳು ಒಟ್ಟಾಗಿ ಈ ಯೋಜನೆಯನ್ನು ರೂಪಿಸಿದ್ದು, ಇದರ ಮುಖ್ಯ ಉದ್ದೇಶ ಪ್ರವಾಹ ನಿಯಂತ್ರಣ ಮತ್ತು ನೀರಾವರಿ ಒದಗಿಸುವುದಾಗಿದೆ. ಏಳನೆಯದಾಗಿ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಗಡಿಯಲ್ಲಿರುವ ನಾಗಾರ್ಜುನ ಸಾಗರ ಯೋಜನೆಯನ್ನು ನೋಡೋಣ. ಈ ಬೃಹತ್ ಅಣೆಕಟ್ಟನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ವಿಶೇಷವೆಂದರೆ ಇದು ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದ ಕಲ್ಲಿನಿಂದ ಕಟ್ಟಲ್ಪಟ್ಟ ಅಣೆಕಟ್ಟುಗಳಲ್ಲಿ ಒಂದಾಗಿದೆ. ಬೌದ್ಧ ಧರ್ಮದ ಪ್ರಸಿದ್ಧ ತತ್ವಜ್ಞಾನಿ ಆಚಾರ್ಯ ನಾಗಾರ್ಜುನರ ನೆನಪಿಗಾಗಿ ಈ ಜಲಾಶಯಕ್ಕೆ ನಾಗಾರ್ಜುನ ಸಾಗರ ಎಂದು ಹೆಸರಿಡಲಾಗಿದ್ದು, ಇದು ಕೃಷಿ ವಲಯದ ಪ್ರಗತಿಗೆ ದೊಡ್ಡ ಕೊಡುಗೆ ನೀಡಿದೆ. ಎಂಟನೆಯದಾಗಿ ಉತ್ತರ ಭಾರತದ ಪ್ರಮುಖ ಯೋಜನೆಗಳಾದ ರಿಹಾಂಡ್ ಮತ್ತು ಚಂಬಲ್ ಯೋಜನೆಗಳ ಬಗ್ಗೆ ತಿಳಿಯೋಣ. ರಿಹಾಂಡ್ ಯೋಜನೆಯ ಜಲಾಶಯವನ್ನು ಗೋವಿಂದ ವಲ್ಲಭ ಪಂತ್ ಸಾಗರ ಎನ್ನಲಾಗುತ್ತದೆ. ಇದು ಭಾರತದ ಅತಿ ದೊಡ್ಡ ಕೃತಕ ಸರೋವರಗಳಲ್ಲಿ ಒಂದಾಗಿದೆ. ಮತ್ತೊಂದೆಡೆ
ಚಂಬಲ್ ಕಣಿವೆ ಯೋಜನೆಯು ಮಧ್ಯಪ್ರದೇಶ ಮತ್ತು ರಾಜಸ್ಥಾನಗಳ ಜಂಟಿ ಯೋಜನೆಯಾಗಿದ್ದು, ಚಂಬಲ್ ನದಿಗೆ ಅಡ್ಡಲಾಗಿ ಗಾಂಧಿ ಸಾಗರ, ರಾಣಾ ಪ್ರತಾಪ್ ಸಾಗರ ಮತ್ತು ಜವಾಹರ್ ಸಾಗರ ಎಂಬ ಪ್ರಮುಖ ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ. ಭಾರತದ ಜಲಸಂಪನ್ಮೂಲವನ್ನು ಇಷ್ಟೊಂದು ಗರಿಷ್ಠ ಮಟ್ಟದಲ್ಲಿ ಬಳಸಿಕೊಳ್ಳುತ್ತಿರುವ ಈ ಎಲ್ಲ ಯೋಜನೆಗಳು ದೇಶದ ಬೆನ್ನೆಲುಬಾಗಿವೆ. ಈ ಯೋಜನೆಗಳ ಮಹತ್ವವನ್ನು ಅರಿತಿದ್ದ ನಮ್ಮ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಅಣೆಕಟ್ಟುಗಳನ್ನು ಆಧುನಿಕ ಭಾರತದ ದೇವಾಲಯಗಳು ಎಂದು ಕರೆದಿದ್ದರು. ಇಲ್ಲಿಯವರೆಗೆ ನಾವು ಭಾರತದ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಕೆಲವು ಮಾಹಿತಿಯನ್ನು ತಿಳಿದುಕೊಂಡೆವು. ಈ ಶೈಕ್ಷಣಿಕ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು ಮತ್ತು ಶುಭ ದಿನ.